हेलो एवरीवन, वेलकम टू माय यूट्यूब चैनल। संकलनात्मक मूल्यांक हिंदी एस्से टू क्वेश्चन पेपर 2025 ಟೋಟಲ್ 40 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಫಸ್ಟ್ ಮೇನಲ್ಲಿ 4 ಚೂಸ್ ದ ಕರೆಕ್ಟ್ ಆನ್ಸರ್ ಟೈಮ್ ಕ್ವಶನ್ ಇರುತ್ತೆ. ನೀವು ಈ ಆನ್ಸರ್ನ ನೀವು ಬರೀಬೇಕಾದ್ರೆ ಅದರ ಒಂದು ಸಂಕೇತಾಕ್ಷರದ ಕೋಡ್ನ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ನಲಿಖಿತ ಶಬ್ದ ಪುಲ್ಲಿಂಗ ಶಬ್ದ ಯಾವುದಾಗುತ್ತೆ ಬಾಪ್. ಸೊ ಇದನ್ನು ನೀವು ಬರೀಬೇಕಾದ್ರೆ ಆಪ್ಷನ್ ಡಿ ಅಂತ ಈ ಥರ ನೀವು ಮೆನ್ಷನ್ ಮಾಡಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸಹಿ ಶಬ್ದೋಂಕೋ ಜಗಹ ಬರಿ, ಇದು ಕೂಡ 4 ಮಾರ್ಕ್ಸ್. ಹೊಂದಿಸಿ ಬರೆಯಿರಿ 4 ಮಾರ್ಕ್ಸ್. ನಿಮ್ನಲಿಖಿತ ಶಬ್ದೋಂಕೆ ಅರ್ಥ ಕನ್ನಡ ಅಂಗ್ರೇಜಿ ಮೇಲೆ ಲಿಖಿಯೇ ಅಂದರೆ ಚಾಚಾ, ಸುಬಹ, ಪಾನಿ, ಹಿರಣ್. ಸೊ ಈ ಥರ ಒಂದು ಕ್ವಶನ್ಸ್ಗಳನ್ನ ಅವ್ರು ಕೇಳಿದ್ದಾರೆ, 4 ಪದಗಳನ್ನ ಕೇಳಿದ್ದಾರೆ. ಇದನ್ನು ನೀವು ಕನ್ನಡದಲ್ಲಿ ಅಥವಾ ನೀವು ಇಂಗ್ಲೀಷಲ್ಲಿ ನೀವು ಇದನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಒಂದು ಮೇನ್ಗೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕ್ ವಾಕ್ಯ ಮೇ ಲಿಖಿಯೇ. ಈ ಒಂದು ಅಕ್ಷರದ ಪ್ರಶ್ನೆಗಳು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸಲ್ಲಿ ಅವರು ಕೇಳಿರ್ತಾರೆ, ಎಕ್ಸಸೈಸಲ್ಲಿ ಕೇಳಿರ್ತಾರೆ. 7 ಕ್ವಶನ್ ಕೇಳಿರ್ತಾರೆ. 7 ಕ್ವಶನ್ ಕೂಡ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು ಗದ್ಯಾಂಶ ಇದೆ. ಈ ಒಂದು ಗದ್ಯಾಂಶನ ನೀವು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಉತ್ತರ್ ಕುಂಜಿ ಅಂದರೆ ಇದು ಆನ್ಸರ್ಸ್ ನಿಮಗೆ, ಅದು ಕ್ವಶನ್ ಪೇಪರ್ ಅಲ್ವಾ. ಸೊ ಇದು ಆನ್ಸರ್ ಆಗಿರುತ್ತೆ. ಬಸ್ ನಿಮ್ನಲಿಖಿತ ಶಬ್ದೋಂಸೆ ಪುಲ್ಲಿಂಗ ಶಬ್ದ ಬಾಪ್. ಸೊ ಈ ಥರ ಫಸ್ಟ್ 4 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಸಹಿ ಶಬ್ದೋಂಸೆ ಖಾಲಿ ಜಗಹ ಬರಿಯೇ. ಮಾಲಿ ಬಗೀಚೆ ಸೆ ಆಯಾ, ಅಮಿತ್ और ನಿತಿನ್ ಅಚ್ಚೆ ಮಿತ್ರತೆ. ಸೊ ಈ ಥರ ನೀವು ಆನ್ಸರ್ನ ನೀವು ಬರಿಬೇಕಾಗುತ್ತೆ. ಜೋಡ್ಕರ್ ಲಿಖಿ ಅಂದರೆ ಇದು ಹೊಂದಿಸಿ ಬರೆಯಿರಿ. ಆರತಿ ಅಚ್ಚಿ ಕಿಲಾಡಿ ತಿ, ಪಂಜೆ ಆಸ್ಮಾನೆ ಉಡ್ತೆ ಹೇ, ಸುಬಹ ಸವೇರ, ಬೀತರ್ ಅಂದರ್. ಸೊ ಫಸ್ಟ್ ಮೇನಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಚೂಸ್ ದ ಕರೆಕ್ಟ್ ಆನ್ಸರ್ಸಲ್ಲಿ. ಅದಾದಮೇಲೆ ನಿಮಗೆ ಸಹಿ ಶಬ್ದ ಸೆ ಖಾಲಿ ಜಗಹ ಬರಿಯೇ, ಇದಕ್ಕೆ ಕೂಡ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಒಂದು ಮೂರನೇ ಒಂದು ಮೇನಲ್ಲಿ ನಿಮಗೆ ಜೋಡ್ಕರ್ಲಿಕ್ಕೆ ಹೊಂದಿಸಿ ಬರೆಯೋರು ಕೂಡ ಇಲ್ಲಿ ಆನ್ಸರ್ನ ನಾನು ಮಾಡಿದ್ದೀನಿ, ಇದು ಕೂಡ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ನಲಿಖಿತ ವಾಕ್ಯ ಮೇ ಸಹಿ ಕ್ರಮ ಲಿಖಿಯೇ ಅಂದರೆ ಅದು ಜಂಬಲ್ ಸೆಂಟೆನ್ಸ್ ಆಗಿದೆ. ನೀವು ಅದನ್ನು ಪರಿಪೂರ್ಣವಾದ ವಾಕ್ಯದಲ್ಲಿ ನೀವು ಇಲ್ಲಿ ಬರೀಬೇಕಾಗುತ್ತೆ. 4 ಕ್ವಶನ್ಸ್ ಇದೆ. 4 ಕ್ವಶನ್ಸು ಕೂಡ ಇಲ್ಲಿ 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮ್ನಲಿಖಿತ ಅಂಕೋಂಕೆ ಶಬ್ದ ಮೇಲೆ ಲಿಖಿ, ಅಂಕೆಗಳನ್ನ ಕೊಟ್ಟಿದ್ದಾರೆ 26, 35, 39, 47. ಇದನ್ನು ನೀವು ಹಿಂದಿಯಲ್ಲಿ ಏನು ಹೇಳ್ತೀರಾ, 26, 35, 39, 47. ಈ ಥರ ನೀವು ಇದನ್ನು ಹಿಂದಿಲಿ ನೀವು ಅನುವಾದ ಮಾಡಿ ನೀವು ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮ್ನಲಿಖಿತ ಶಬ್ದೋಂಕೆ ಅರ್ಥ ಕನ್ನಡ ಅಂಗ್ರೇಜಿ ಮೇಲೆ ಲಿಖಿಯೇ. ಚಿಕ್ಕಪ್ಪ ಅಂದರೆ ಅಂಕಲ್ ಅಂತಾರೆ, ಬೆಳಗ್ಗೆ ಅಂದರೆ ಸುಬಹ, ಪಾನಿ ಅಂದರೆ ನೀರು, ಹಿರಣ್ ಅಂದರೆ ಜಿಂಕೆ. ನೆಕ್ಸ್ಟ್ ನಿಮ್ನಲಿಖಿತ ಪತ್ರೋಂಕೆ ಉತ್ತರ ಏಕ್ ಪೂರ್ಣ ವಾಕ್ಯ ಮೇ ಲಿಖಿಯೇ. ಚಿಡಿಯಾ ಕೈಸಿ ಹೇ, ರಂಗ್ ಬಿರಂಗೆ. ಸೊ ಈ ಥರ ಒಂದು ಪ್ರಶ್ನೆಗಳು. ಇದು ನಿಮಗೆ ಟೋಟಲ್ 7 ಕ್ವಶನ್ ಇರುತ್ತೆ. ಇಲ್ಲಿ ಯಾವುದು ಚಾಯ್ಸ್ ಇರಲ್ಲ, ನೀವು ಎಲ್ಲ ಕ್ವಶನ್ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಕವಿ और कविता का नाम लिखकर पद्य भाग पूर्ण कीजिए. ಇದು ಸದಾ ಬಸಿ ಹೇ ಮಾँ की मूरत, कैसे भोलू माँ की सूरत, कैसे भूलू माँ की सूरत, माँ की ममता माँ का प्यार, उसका कोई ಅನಾ ಆರ್ನ ಪಾರ್. ಇದು ಒಂದು ಕವಿತೆಯ ಒಂದು ಪದ್ಯ ಭಾಗನ ನೀವಿಲ್ಲಿ ಪೂರ್ಣ ಮಾಡಬೇಕಾಗುತ್ತೆ. ಹಾಗೆ ಕವಿಯ ಹೆಸರನ್ನು ಕೂಡ ನೀವಿಲ್ಲಿ ಬರಿಬೇಕಾಗುತ್ತೆ. ನೀವಿಷ್ಟು ಕಂಪ್ಲೀಟ್ ಮಾಡಿ ಕವಿಯ ಹೆಸರು ಬರೆದ್ಮೇಲೆ ಇದಕ್ಕೆ ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು.